ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 17ನೇ ತಾರೀಕು ಬಹಳ ಶಕ್ತಿಯುತವಾಗಿರುವಂತಹ ವಿಶೇಷವಾಗಿರುವ ಭಯಂಕರವಾಗಿರುವಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನು ಅಕ್ಷಯ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ಅಮಾವಾಸ್ಯೆಯ ದಿನ ಈ ರಾಶಿಯವರಿಗೆ ಬಾಳು ಬಂಗಾರವಾಗುವಂತಹ ವಿಶೇಷವಾದ ಸಮೃದ್ಧಿಯ ಸಮಯ ಶುರುವಾಗ್ತಾ ಇದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ, ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ. ಹಾಗಾದರೆ ಈ ರಾಶಿಯವರಿಗೆ ಈ ಒಂದು ಅಕ್ಷಯ ಅಮಾವಾಸ್ಯೆ ದಿನದಿಂದ ಯಾವೆಲ್ಲ ರೀತಿಯ ಅದೃಷ್ಟ ಕೈ ಹಿಡಿಯುತ್ತದೆ, ಯಾವ ರೀತಿ ಇವರು ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಜಯವನ್ನು ಸಾಧಿಸ್ತಾರೆ, ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಯಾವ ರೀತಿ ಸಿಗುತ್ತೆ, ಹಣಕಾಸಿನ ಸುರಿಮಳೆ ಇವರ ಅದೃಷ್ಟವನ್ನು ಯಾವ ರೀತಿ ಬದಲಾಯಿಸುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಈ ಒಂದು ಅಕ್ಷಯ ಅಮಾವಾಸ್ಯೆ ಬಹಳ ವಿಶೇಷವಾಗಿದೆ. ಎಲ್ಲ ರೀತಿಯ ಸಮೃದ್ಧಿ ಲಾಭವನ್ನು ತಂದುಕೊಡ್ತಕ್ಕಂತಹ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ವಿಶೇಷತೆಯಿಂದ ತುಂಬಿರುತ್ತದೆ. ಹಾಗಾದರೆ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ಅಕ್ಷಯ ಅಮಾವಾಸ್ಯೆ ಎಂಬುದು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪವಿತ್ರ ಮತ್ತು ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗುತ್ತದೆ. ಒಂದು ವಿಶೇಷವಾದ ಅಮಾವಾಸ್ಯೆಯಾಗಿದೆ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ, ಕ್ಷಯವಾಗದ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಈ ದಿನ ಮಾಡಿದಂತಹ ಪುಣ್ಯ ಕಾರ್ಯಗಳು, ದಾನ ಧರ್ಮಗಳು, ಪೂಜೆಗಳು ಅನಂತ ರೀತಿಯ ಫಲಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ಪಿತೃಗಳ ಆರಾಧನೆಯ ಮಹತ್ವ ದಿನವೆಂದು ಪರಿಗಣಿಸಲಾಗುತ್ತೆ. ಆದರೆ ಅಕ್ಷಯ ಅಮಾವಾಸ್ಯೆ ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಏಕೆಂದರೆ ಈ ದಿನ ಪಿತೃಗಳಿಗೆ ದರ್ಪಣ, ದಾನ, ಅನ್ನದಾನ ಮಾಡಿದರೆ ಅವರು ಸಂತೃಪ್ತರಾಗ್ತಾರೆ. ಅವರ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಮೃದ್ಧಿ, ಆರೋಗ್ಯ ನೆಲೆಸುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದಿನಗಳಲ್ಲಿ ಸ್ನಾನವನ್ನು ವಿಶೇಷವಾಗಿ ಮಾಡಿಕೊಂಡು, ವಿಶೇಷವಾಗಿ ನದಿ ಅಥವಾ ಪವಿತ್ರ ಜಲಗಳಲ್ಲಿ ಸ್ನಾನ ಮಾಡಿದರೆ ಹೆಚ್ಚು ಪುಣ್ಯ ಫಲ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ನಂತರ ವಿಷ್ಣು, ಶಿವ, ಪಿತೃದೇವತೆಗಳ ಪೂಜೆ ಮಾಡಿ ದೀಪ ಹಚ್ಚಿ ತಿಲಜ ತರ್ಪಣ ಮಾಡೋದು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಲ್ಲಿ ಖಂಡಿತವಾಗಿ ಅಕ್ಷಯ ಅಮಾವಾಸ್ಯೆ ಎಂದು ದಾನ ಮಾಡೋದಕ್ಕೂ ವಿಶೇಷವಾದ ಸ್ಥಾನವಿದೆ. ಅನ್ನದಾನ, ವಸ್ತ್ರದಾನ, ತಿಲದಾನ, ಗೋದಾನ ಮುಂತಾದವನ್ನು ಮಾಡೋದ್ರಿಂದ ಖಂಡಿತವಾಗಿ ಪುಣ್ಯ ಫಲ ಹೆಚ್ಚುತ್ತದೆ. ಒಟ್ಟಾರೆಯಾಗಿ ರಾಶಿಗಳ ದೃಷ್ಟಿಕೋನದಿಂದ ನೋಡಿದರೆ ಅಕ್ಷಯ ಅಮಾವಾಸ್ಯೆ ಎಂದು ಕೆಲವು ರಾಶಿಯವರಿಗೆ ವಿಶೇಷವಾಗಿ ಅದೃಷ್ಟ ಕೂಡಿ ಬರುತ್ತದೆ ಎಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ರಾಶಿ ಚಕ್ರದವರಿಗೆ ಆರ್ಥಿಕವಾಗಿ ಲಾಭಗಳು, ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಕಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ, ಮನಃಶಾಂತಿ ಹೆಚ್ಚಾಗುತ್ತದೆ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಹಳೆಯ ಸಮಸ್ಯೆಗಳು ಪರಿಹಾರವಾಗುವಂತಹ ಸೂಚನೆಗಳು ಕಂಡುಬರುತ್ತದೆ. ಒಟ್ಟಾರೆಯಾಗಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ, ಕಷ್ಟಗಳಿಂದ ಹೊರಗೆ ಬರ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರುತ್ತದೆ. ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ತೊಂದರೆಗಳು, ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ದಿನ ಬಹಳಷ್ಟು ಲಾಭವನ್ನು, ಪುಣ್ಯ ಫಲವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿದಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಶುಭ ಫಲವನ್ನು ಲಭಿಸುವಂತೆ ಮಾಡ್ತಾ ಹೋಗುತ್ತೆ. ಈ ಒಂದು ವಿಶೇಷವಾಗಿರುವಂತಹ ಅಕ್ಷಯ ಅಮಾವಾಸ್ಯೆ ಹಾಗೂ ಪೂರ್ವ ಜನ್ಮದ ಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ವಿಶೇಷವಾಗಿ ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದಾಗಿ ಈ ರಾಶಿ ಚಕ್ರದವರ ವಿಶೇಷವಾಗಿರುವಂತಹ ಸಮಯ ಇದಾಗಿರೋದ್ರಿಂದ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಪರೀತ ಲಾಭವನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ಒಂದು ಅಕ್ಷಯ ಅಮಾವಾಸ್ಯೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಜಯ ಸಿಗುವಂತೆ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆ, ಲಾಭ, ಆಶೀರ್ವಾದದ ಮೂಲಕ ಧನ ಲಾಭವನ್ನು ಬರಮಾಡ್ಕೊಳ್ತೀರಾ, ಯಶಸ್ಸನ್ನು ಕಂಡುಕೊಳ್ತೀರಾ. ಚಂದ್ರನ ಸ್ಥಾನ ಬದಲಾವಣೆ ನಿಮ್ಮ ದಿನವನ್ನು ಅದ್ಭುತ ಮಾಡುತ್ತೆ. ಈ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ಮಂಗಳ, ಬುಧ ಮತ್ತು ಶನಿಯೊಂದಿಗೆ ಸಂಯೋಜನೆ ಹೊಂದಿರೋದ್ರಿಂದ, ಇದಲ್ಲದೆ ಮಂಗಳ ಕೂಡ ವಿಶೇಷವಾಗಿ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾ ಇರೋದ್ರಿಂದ ಎಲ್ಲ ರೀತಿಯ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ನಿಮ್ಮ ಸ್ವಂತ ಪ್ರಯತ್ನಗಳು, ನಿಮ್ಮ ಆರ್ಥಿಕವಾದ ಪ್ರಯತ್ನಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು. ನಿಮ್ಮ ನಡವಳಿಕೆಯಿಂದ ಲಾಭ ಸಿಗುತ್ತೆ. ನೀವು ಪ್ರಯಾಣವನ್ನು ಕೈಗೊಳ್ಳಬಹುದು. ಕುಟುಂಬ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಉಡುಗೊರೆಯನ್ನು ಕೊಡಬಹುದಾಗಿದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರುವಂತಹ ಅಮಾವಾಸ್ಯೆ ನಂತರ ಎಲ್ಲ ರೀತಿಯ ಕೆಲಸ ಕಾರ್ಯವನ್ನು ಮನಸ್ಫೂರ್ತಿಯಾಗಿ ನಿರ್ವಹಿಸುವುದರ ಮೂಲಕ ಒಟ್ಟಾರೆಯಾಗಿ ದಿನವು ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆಯ ಪರೀಕ್ಷೆಯಿಂದ ಕಾರ್ಯನಿರ್ವಹಿಸುತ್ತದೆ. ಈ ರಾಶಿ ಚಕ್ರದವರಿಗೆ ಯಾವುದೇ ವಿರಾಮದಿಂದ, ಆನಂದದಿಂದ ಕಳೆಯುವಂತಹ ಸಮಯ ಸೃಷ್ಟಿಯಾಗುತ್ತೆ. ಆರ್ಥಿಕ ಲಾಭವನ್ನು ಅನುಭವಿಸಬಹುದು ಮತ್ತು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಲಾಗುತ್ತದೆ. ಹಿಂದೆ ಅಪೂರ್ಣಗೊಂಡ ಕೆಲಸಗಳನ್ನು ಪೂರ್ಣಗೊಳಿಸುವ ಸೂಚನೆ ಸಿಗುತ್ತೆ. ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಗೆಹರಿಯುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ಹಿರಿಯರು ತಮ್ಮ
ತಮ್ಮ ಬೆಂಬಲವನ್ನು ನೀಡ್ತಾರೆ. ಇಷ್ಟೆಲ್ಲ ಅದೃಷ್ಟವನ್ನು ಸಿಂಹರಾಶಿಯವರು ಕಂಡುಕೊಂಡು ಈ ಅಕ್ಷಯ ಅಮಾವಾಸ್ಯೆಯಿಂದ ಇವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರು ನಿಮ್ಮ ಮೇಲೆ ನಂಬಿಕೆಯನ್ನು ಇರಿಸಿ ನೀವು ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇದರಿಂದ ಸಲಹೆಯನ್ನು ಪಡೆದುಕೊಳ್ಬೇಕು, ಆದರೆ ಅಂತಿಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು. ನಿಮಗೆ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಬಹುದು. ದಿನವಿಡೀ ಶಾಂತಿ ಮತ್ತು ಸ್ಥಿರತೆಯ ಭಾವನೆ ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಳ್ಳೆಯ ದಿನವಾಗಿರೋದ್ರಿಂದ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ಸಾಧ್ಯತೆ ಇರೋದ್ರಿಂದ ಲಾಭದಾಯಕವಾದ ಅವಕಾಶಗಳು ದೊರೆಯುತ್ತೆ. ಸ್ಥಗಿತಗೊಂಡ ಹಣ ಅಥವಾ ಬಾಕಿ ಅಂತಿಮ ನಿಮ್ಮ ಕೈಗೆ ಬರುತ್ತದೆ. ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗುವಂತಹ ಬಲವಾದ ಸೂಚನೆಗಳಿದೆ. ಉನ್ನತವಾದ ಹುದ್ದೆಯ ಅಧಿಕಾರಿಗಳು ಮತ್ತು ಹಿರಿಯರ ಅನುಗ್ರಹ ಮತ್ತು ಅಭಿಮಾನವನ್ನು ನೀವು ಆನಂದಿಸಬಹುದು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ಮತ್ತು ಸರಳತೆಯಿಂದ ಮುಂದುವರಿಯುವಂತೆ ನೋಡಿಕೊಳ್ಬೇಕು. ನಿಮ್ಮ ಕೆಲಸ ಅಥವಾ ವ್ಯವಹಾರದ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿಸಬಹುದು. ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ. ಎಲ್ಲ ಕಾರ್ಯದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ಎಲ್ಲ ರೀತಿಯ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಅದಲ್ಲದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೆ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋಕೆ ಶಕ್ತಿ ಸಾಮರ್ಥ್ಯವನ್ನು ಭಗವಂತನ ದಯೆಯ ಮೂಲಕ ಬರಮಾಡ್ಕೊಳ್ಬಹುದು. ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾಗಿರುವಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಅಕ್ಷಯ ತೃತೀಯ ಹಬ್ಬದ ದಿನ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.